ನಗರದ ಕುವೆಂಪು ರಂಗಮಂದಿರದಲ್ಲಿ ಎಚ್.ಎಸ್. ರುದ್ರಪ್ಪ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ವಿವಿಧ ವಿದ್ಯಾರ್ಥಿ ಸಂಘಗಳ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿ.ಎನ್. ಚಂದನ್ ಉದ್ಘಾಟಿಸಿದರು. ಹಿರಿಯ ವಕೀಲರಾದ ರಾಘವೇಂದ್ರ, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಸಹ ಕಾರ್ಯದರ್ಶಿಗಳಾದ ಡಾ. ಪಿ. ನಾರಾಯಣ್, ಕಾಲೇಜಿನ ಪ್ರಾಂಶುಪಾಲರಾದ ಎಸ್. ಚೆನ್ನಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸಿಬಿಆರ್ ಕಾನೂನು ಮಹಾವಿದ್ಯಾಲಯದ ವಿದ್ಯಾರ್ಥಿನಿ, ರಾಷ್ಟ್ರಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಪಟು ಕೆ. ಪ್ರಜ್ಞಾ ಅವರನ್ನು ಸನ್ಮಾನಿಸಲಾಯಿತು. ಪೋಕ್ಸೋ ಸಾಹೇಬ್ರ ಹತ್ರ ನಾವು ಮಾತಾಡಿದ್ರೆ ಇದಕ್ಕೊಂದು ಫಂಕ್ಷನ್ ಮಾಡಬೇಕಾಗುತ್ತೆ, ಇದಕ್ಕೊಂದು ಗಮನಿಸ್ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಕೆಲವು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆದ್ರಿಂದ ಆಮೇಲೆ ಹೆಣ್ಮಕ್ಳಿಗೆ ಒಂದು ಎಚ್ಚರ ಹೇಳೋದು, ನೀವು ನಿಮ್ಮ ಅಕ್ಕಪಕ್ಕದಿರ್ಬೋದು, ನಿಮ್ಮ ತಂಗಿಯರಿರ್ಬೋದು, ಅಕ್ಕಂದಿರ್ಬೋದು, ಈ ವಿಚಾರದಲ್ಲಿ ನೀವು ಸಹ ಮಾಹಿತಿ ಕೊಡಬೇಕು. ಯಾಕಂದ್ರೆ ಪೋಕ್ಸೋ ಕಾಯ್ದೆ ಅಂದ್ರೆ ಏನು, ನಿಮಗೀಗ ಏನಾರ ಅಕಸ್ಮಾತ್ ಗೊತ್ತಾಗಿದ್ರೆ ಮೊಬೈಲು ಇದ್ದಂಥ ಸಮಯದಲ್ಲಿ ಆ ಪೋಕ್ಸೋ ಕಾಯ್ದೆಯಿಂದ ಎಫೆಕ್ಟ್ ಎಷ್ಟಾಗುತ್ತೆ ಅಂತ ಡೌನ್ಲೋಡ್ ಮಾಡ್ಕೊಳ್ಬೋದು. ನಾನೇ ಹೇಳ್ತೀನಿ, ಮೊಬೈಲ್ ಯೂಸ್ ಮಾಡಿದ್ರೆ ಮತ್ತೆ ಡೌನ್ಲೋಡ್ ಮಾಡಿ ಅಂತಂದ್ರೆ. ಆದ್ರೆ ಕೆಲವು ಅರಿವುಗಳನ್ನ ತಿಳ್ಕೊಳ್ಳಿಕ್ಕೋಸ್ಕರ ಉಪಯೋಗಿಸಬೇಕೆ ಹೊರತು ಬೇರೆ ಯಾವುದಕ್ಕೂ ಚಟುವಟಿಕೆ ಆಗಲ್ಲ. ಪ್ರಾಚಾರ್ಯರಲ್ಲಿ ಮತ್ತೆ ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥ ಎಲ್ಲಾ ವ್ಯಕ್ತಿಗಳಲ್ಲೂ ಸಮೇತ ಇದೊಂದು